ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೊಂದು ಗ್ರಹದಲ್ಲಿರುವ ಜೀವನವು ಕೇವಲ ವೈಜ್ಞಾನಿಕ ಕಾಲ್ಪನಿಕ ಕಥೆಗಿಂತ ಹೆಚ್ಚಾಗಿರಬಹುದೇ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅಲ್ಲಿ ನಾವು ನಮ್ಮ ಬ್ರಹ್ಮಾಂಡದ ಬಗ್ಗೆ ಅತ್ಯಂತ ಆಕರ್ಷಕ ವಿಚಾರಗಳನ್ನು ಅನ್ವೇಷಿಸುತ್ತೇವೆ. ಇಂದು ನಾವು ಎಲನ್ ಮಸ್ಕ್ ಅವರ ಮತ್ತು ಸ್ಪೇಸ್ಎಕ್ಸ್ ನ ಮಹತ್ವಾಕಾಂಕ್ಷೆಯ ಮಿಷನ್ ಗೆ ಧುಮುಕುತ್ತಿದ್ದೇವೆ. ಮಂಗಳನ ಮೇಲೆ ನಗರವನ್ನು ನಿರ್ಮಿಸುವುದು, ಆದರೆ ಅಂತಹ ಬೃಹತ್ ಕಾರ್ಯವನ್ನು ಸಾಧಿಸುವುದು ಅವರು ಹೇಗೆ ಯೋಚಿಸುತ್ತಾರೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ಪೇಸ್ಎಕ್ಸ್ ಸ್ಟಾರ್ಟರ್ಶಿಪ್ ಕೇಂದ್ರವಾಗಿದೆ. ಇದು ಆಧುನಿಕ ಇಂಜಿನಿಯರಿಂಗ್ ನ ಅದ್ಭುತವಾಗಿದೆ. ಇದು ಸಂಪೂರ್ಣ ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ನೌಕೆಯಾಗಿದೆ. ಇದನ್ನು ದೀರ್ಘಾವಧಿಯ ಬಾಹ್ಯಾಕಾಶ ಪ್ರಯಾಣಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು 100 ಪ್ರಯಾಣಿಕರನ್ನು ಮತ್ತು ದೊಡ್ಡ ಪ್ರಮಾಣದ ಸರಕುಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸ್ಟಾರ್ಶಿಪ್ ಕೇವಲ ಬಾಹ್ಯಾಕಾಶ ನೌಕೆಯಾಗಿಲ್ಲ, ಇದು ನಮ್ಮ ಭವಿಷ್ಯಕ್ಕೆ ಜೀವನೆಲೆಯಾಗಿದೆ. ಸ್ಟಾರ್ಶಿಪ್ ಅಂತರ್ಗ್ರಹ ಪ್ರಯಾಣವನ್ನು ಕಾರ್ಯಸಾಧ್ಯ ಮಾಡುತ್ತದೆ. ಇದು ಹೆಚ್ಚು ಕೈಗೆಟುಕುವಂತೆ ಮಾಡುತ್ತದೆ. ಜೀವಾಧಾರಿತ ವ್ಯವಸ್ಥೆಗಳು, ಅಗತ್ಯ ವಸ್ತುಗಳ ಸಂಗ್ರಹಣೆ ಮತ್ತು ಕಾಸ್ಮಿಕ್ ವಿಕಿರಣದಿಂದ ರಕ್ಷಿಸಲು ಹೊಸ ತಂತ್ರಜ್ಞಾನವನ್ನು ಹೊಂದಿದೆ, ಮತ್ತು ಪ್ರಯಾಣದಲ್ಲಿರುವ ಸಿಬ್ಬಂದಿಯನ್ನು ರಕ್ಷಿಸಲು ಸುಧಾರಿತ ಜೀವನ ವ್ಯವಸ್ಥೆಗಳಿರುತ್ತವೆ. ಈ ಯೋಜನೆಯು ರೋಬೋಟಿಕ್ ಕಾರ್ಯಾಚರಣೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ಈ ಸಿಬ್ಬಂದಿಗಳಿಲ್ಲದ ಕಾರ್ಯಾಚರಣೆಗಳು ಲ್ಯಾಂಡಿಂಗ್ ಸೈಟ್ಗಳಿಗಾಗಿ ಸ್ಕೌಟ್ ಮಾಡುತ್ತವೆ, ಅಗತ್ಯ ಡೇಟಾವನ್ನು ಸಂಗ್ರಹಿಸುತ್ತವೆ ಮತ್ತು ಆರಂಭಿಕ ನಿರ್ಮಾಣವನ್ನು ಪ್ರಾರಂಭಿಸುತ್ತವೆ. ರೋಬೋಟ್ಗಳು ಮಂಗಳನ ಮಣ್ಣನ್ನು ಬಳಸಿಕೊಂಡು ಮೊದಲ ಆವಾಸ ಸ್ಥಾನಗಳನ್ನು ಸಹ ಸ್ಥಾಪಿಸಬಹುದು. ಈ ಆರಂಭಿಕ ಕಾರ್ಯಾಚರಣೆಗಳು ಮಾನವನ ಆಗಮನಕ್ಕೆ ದಾರಿ ಮಾಡಿಕೊಡುತ್ತವೆ, ಪರಿಸರವನ್ನು ಸಾಧ್ಯವಾದಷ್ಟು ಸುರಕ್ಷಿತವಾಗಿಸುತ್ತವೆ. ಮಂಗಳನ ಮೇಲೆ ಮೊದಲ ಮಾನವರು ಸ್ಟಾರ್ಶಿಪ್ ಬಳಸಿ ಇಳಿಯುತ್ತಾರೆ. ಆವಾಸ ಸ್ಥಾನಗಳು, ಸೌರ ಫಲಕಗಳು, ನೀರನ್ನು ಹೊರತೆಗೆಯುವುದು ಮತ್ತು ಮೂಲ ಸೌಕರ್ಯಗಳ ಘಟಕಗಳನ್ನು ಸ್ಥಾಪಿಸುತ್ತಾರೆ. ಒಮ್ಮೆ ತಳಹದಿಯನ್ನು ಹಾಕಿದ ಮೇಲೆ ಮೊದಲ ಸಿಬ್ಬಂದಿ ಆಹಾರವನ್ನು ಬೆಳೆಯುತ್ತಾರೆ, ನೀರನ್ನು ಹೊರತೆಗೆಯುತ್ತಾರೆ ಮತ್ತು ದೀರ್ಘಾವಧಿಯ ವಾಸಕ್ಕೆ ತಯಾರಿಯನ್ನು ನಡೆಸುತ್ತಾರೆ. ಗಗನಯಾತ್ರಿಗಳು ಕಠಿಣ ಮಂಗಳನ ಪರಿಸರವನ್ನು ತಡೆದುಕೊಳ್ಳಲು ವಿನ್ಯಾಸಗೊಳಿಸಲಾದ ಆವಾಸ ಸ್ಥಾನಗಳಲ್ಲಿ ವಾಸಿಸುತ್ತಾರೆ. ಅವರು ಭೂಗತ ಮಂಜುಗಡ್ಡೆಯಿಂದ ನೀರನ್ನು ಹೊರತೆಗೆಯಲು, ಆಮ್ಲಜನಕವನ್ನು ಉತ್ಪಾದಿಸಲು ಮತ್ತು ಹಸಿರು ಮನೆಗಳಲ್ಲಿ ಆಹಾರವನ್ನು ಬೆಳೆಯಲು ಸುಧಾರಿತ ತಂತ್ರಜ್ಞಾನವನ್ನು ಬಳಸುತ್ತಾರೆ. ಕಾಲಕ್ರಮೇಣ ವಸಾಹತು ಪೂರ್ಣ ಪ್ರಮಾಣದ ನಗರವಾಗಿ ಬದಲಾಗುತ್ತದೆ. ಹೆಚ್ಚಿನ ಸ್ಟಾರ್ಶಿಪ್ಗಳು ಆಗಮಿಸುತ್ತವೆ, ಹೊಸ ವಸಾಹತುಗಾರರು ಆಗಮಿಸುತ್ತಾರೆ. ಈ ನಗರವು ಹೆಚ್ಚುವರಿ ಆವಾಸ ಸ್ಥಾನಗಳು, ಪ್ರಯೋಗಾಲಯಗಳು, ಸೌರ ರಚನೆಗಳು ಮತ್ತು ಮನೋರಂಜನಾ ಪ್ರದೇಶಗಳೊಂದಿಗೆ ಬೆಳೆಯುತ್ತದೆ. ಅಂತಿಮವಾಗಿ ಮಂಗಳನಲ್ಲಿ ಸ್ವಾವಲಂಬಿ ನಗರವನ್ನು ರಚಿಸುವುದು. ಇದು ಮಂಗಳನ ಸಂಪನ್ಮೂಲಗಳನ್ನು ದೈನಂದಿನ ಅಗತ್ಯಗಳಿಗಾಗಿ ಮತ್ತು ರಾಸಾಯನಿಕ ಸಂರಕ್ಷಣೆಗಾಗಿ ಬಳಸಿಕೊಳ್ಳಲಾಗುತ್ತದೆ. ಮಂಗಳ ಗ್ರಹದ ಮೇಲಿನ ನಗರಕ್ಕಾಗಿ ಎಲನ್ ಮಸ್ಕ್ ಅವರ ಈ ದೃಷ್ಟಿ ಕೇವಲ ಕನಸಲ್ಲ, ಇದು ನಮ್ಮ ಭವಿಷ್ಯದ ಸಂಭಾವ್ಯ ಮಾರ್ಗಸೂಚಿಯಾಗಿದೆ. ನಾವು ಬ್ರಹ್ಮಾಂಡವನ್ನು ಅನ್ವೇಷಿಸಲು ಮತ್ತು ನಮ್ಮ ಬ್ರಹ್ಮಾಂಡದ ರಹಸ್ಯಗಳನ್ನು ಅನ್ಲಾಕ್ ಮಾಡುವುದನ್ನು ಮುಂದುವರಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.